ಮೇಕಪ್ ಇಷ್ಟೊಂದು ಮೇಕಪ್ ಬೇಕಾ, ಯಾಕೆ ಅಷ್ಟು ಹಾಕಬೇಕು, ಇಷ್ಟ ಹಾಕಬೇಕು. ನಾನು ಇದನ್ನು ಮಾಡ್ತಾ ಇದ್ದೆ. ಸೊ ದಟ್ಸ್ ವೈ ಐ ಆಮ್ ಶೇರಿಂಗ್ ಇಟ್ ವಿತ್ ಯು. ಸೊ ತುಂಬ ಗಮನ ಕೊಟ್ಬಿಟ್ಟು ಕೇಳಿ. ಯು ಡೋಂಟ್ ನೋ. ಆಡ್ತಾ ರಾಗ, ನಳ್ತಾ ರೋಗ ಅಂತ ಹೇಳ್ತಾರಲ್ಲ ಗೈ. ಜನ ನನ್ನ ಹತ್ರ ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಅವ್ರ ಪ್ರಾಬ್ಲಮ್, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಸ್ಟಾಪ್ ಡೂಯಿಂಗ್ ದ್ಯಾಟ್. ಇಟ್ಸ್ ವೆರಿ ಚೀಪ್. ನೀವು ಯಾರು ಏನು ಮಾಡ್ತಾ ಇದ್ದೀರಾ? ಆ್ಯಂಡ್ ಇಫ್ ಯು ವಾಂಟ್ ಟು ಡೂ, ಯು ಡೂ. ಹಾಯ್ ನಮಸ್ಕಾರ, ನಾನು ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲಲ್ಲಿ ಒನ್ ಆಫ್ ದ ಮೇನ್ ಥಿಂಗ್ ಏನಪ್ಪ ಅಂತಂದರೆ, ನನ್ನ ಮೋಸ್ಟ್ ಆಫ್ ದ ಆಡಿಯನ್ಸ್ ವಿಮೆನ್. ಸೊ ತುಂಬ ಜನ ನನಗೆ ರಿಲೇಟ್ ಆಗ್ತೀರಾ. ಸೊ ಅರ್ಧ ಜನ ಅದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋ ನೋಡ್ತೀರಾ. ಸೊ ಫ್ರಮ್ ಅ ಲಾಡ್ ಆಫ್ ಡೇಸ್ ನಾನು ತುಂಬ ಪಾಸಿಟಿವಿಟಿ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಐ ವಾಸ್ ಡೂಯಿಂಗ್ ಅ ಲಾಡ್ ಆಫ್ ಥಿಂಗ್ಸ್. ಬಟ್ ಒಂದು ಕಡೆ ನನ್ನ ಒಳಗಡೆ ಏನಾಗ್ತಿದೆ ಅನ್ನೋದನ್ನ ನಾನು ಪ್ರೋಸೆಸ್ ಮಾಡ್ಕೋತಾನೆ ಇರಲಿಲ್ಲ. ಐ ವಾಸ್ ಸ್ಕಿಪ್ಪಿಂಗ್ ಇಟ್. ಇಟ್ಸ್ ಓಕೆ, ಆಗ್ತಾ ಇರುತ್ತೆ. ಐ ಹ್ಯಾವ್ ಟು ಸ್ಕಿಪ್ ಇಟ್. ಸೊ ಟುಡೇ ಐ ವಾಸ್ ರೀಡಿಂಗ್ ದಿಸ್ ಬುಕ್. ಇದರಲ್ಲಿ ದೇರ್ ಇಸ್ ದಿಸ್ ಒನ್ ಲೈನ್. ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ತುಂಬ ಮಾತಾಡ್ತೀವಿ, ಬಟ್ ಪಾಸಿಟಿವ್ ಥಿಂಕಿಂಗ್ ಯಾವಾಗ ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಒಂದ್ಸಲ ಓದ್ತೀನಿ, ಕೇಳಿಸ್ಕೊಳ್ಳಿ. ವೆನ್ you're unable to process real time information and control your psychological drama, you seize on positive thinking as a tranquilizer. Initially it might seem to imbue your life with new confidence and optimism, but it is essentially limited. In long term, if you deny or amputate one part of reality, it gives you a lopsided perspective of life. So it's like ನಾನು ಇದನ್ನು ಮಾಡ್ತಾ ಇದ್ದೆ. ಸೊ ದಟ್ಸ್ ವೈ ಐ ಆಮ್ ಶೇರಿಂಗ್ ಇಟ್ ವಿತ್ ಯು. ಸೊ ತುಂಬ ಗಮನ ಕೊಟ್ಬಿಟ್ಟು ಕೇಳಿ. ಈ ವಿಡಿಯೋಲಿ ನಾನು ಏನೇನು ಮಾತಾಡ್ತಾ ಇದ್ದೀನಿ, ದಿಸ್ ಇಸ್ ಕ್ಲಿಯರ್ಲಿ ಫಾರ್ ಅ ಲಾಟ್ ಆಫ್ ವುಮೆನ್ ಆ್ಯಂಡ್ ಫಾರ್ ದಿಸ್ ಸೊಸೈಟಿ ಮೇನ್ಲಿ. ಸೊ ಇದರಲ್ಲಿ ಏನು ಹೇಳಿದೆ ಅಂತಂದರೆ, ಪಾಸಿಟಿವ್ ಥಿಂಕಿಂಗ್ ಇಸ್ ಓಕೆ, ಬಟ್ ನಮ್ಮ ಲೈಫಲ್ಲಿ ಏನೋ ಒಂದು ಆಗ್ತಿರ್ಬೇಕಾದ್ರೆ ಲೆಟ್ಸ್ ಜಸ್ಟ್ ಸೇ ಯಾರ್ದೋ ಒಬ್ರದ್ದು ಡೆತ್ ಆಗಿದೆ ಅಂತ, ಓಕೆ ಪಾಸಿಟಿವ್ ಆಗಿರಬೇಕು, ಅವ್ರು ಹೋಗಿದ್ದು ಒಳ್ಳೇದಾಯಿತು, ದಟ್ ಈಸ್ ಓಕೆ. ಅವ್ರು ಮತ್ತೆ ವಾಪಸ್ ಬರಲ್ಲ, ದಟ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್. ಓಕೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಯಾರೋ ಒಬ್ಬರು ಸತ್ತೋಗಿದ್ದಾರೆ ಅಥವಾ ಅವ್ರನ್ನ ಕಳ್ಕೊಂಡಿರೋದ್ರಿಂದ ನಮಗೆ ನೋವಾಗಿದೆ, ನಮಗೆ ಹರ್ಟ್ ಆಗ್ತಿದೆ, ಒಳಗಡೆಯಿಂದ ನಮಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಇದನ್ನು ನಾವು ಪ್ರೋಸೆಸ್ ಮಾಡ್ಕೋಬೇಕು. ಸೊ ಈ ಒಂದು ಪಾರ್ಟ್ನ, ಗ್ರೀಫ್ನ ಯಾವತ್ತೂ ಸ್ಕಿಪ್ ಮಾಡಬಾರ್ದು. ಎಸ್ ಅಫ್ಕೋರ್ಸ್ ಎಲ್ರಿಗೂ ಕೆಲಸ ಇರುತ್ತೆ, ಎಲ್ರಿಗೂ ಎಲ್ಲದೂ ಮಾಡೋದಿರುತ್ತೆ, ಬಟ್ ವಿ ಶುಡ್ ಸಿಟ್ ವಿತ್ ಅ ಸೆಲ್ಫ್. ನಮಗೆ ನೋವಾದರೆ ಅಳಬೇಕು, ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ವಿ ಶುಡ್ ಗೋ ಟು ಥೆರಪಿ ಆ್ಯಂಡ್ ಟಾಕ್ ಅಬೌಟ್ ಇಟ್. ಪಾಸಿಟಿವ್ ಥಿಂಕಿಂಗ್ ಯಾವಾಗಲೂ ವರ್ಕ್ ಆಗಲ್ಲ. ಅದು ಹೇಗೆ ಅಂತಂದರೆ, ನೀವು ಎಷ್ಟು ಅದನ್ನು ಒಳಗಡೆ ಇಟ್ಕೊಳ್ತೀರಾ, ಎಷ್ಟು ಹಂಗೆ ಇಟ್ಕೊಂಡು ನಾರ್ಮಲ್ ಆಗಿರೋಕ್ಕೆ ಟ್ರೈ ಮಾಡ್ತೀರಾ, ಅಷ್ಟು ಕೆಟ್ಟದಾಗಿ ಒಂದಿನ ಎಲ್ಲ ಒಟ್ಟಿಗೆ ಬ್ಲಾಸ್ಟ್ ಆಗಿಬಿಡುತ್ತೆ, ಹೊರಗಡೆ ಬರುತ್ತೆ ಇಮೋಷನ್ಸ್ ಎಲ್ಲ. ಸೊ ಹಾಗಾಗಿ ಐ ವುಡ್ ನೆವರ್ ಸೇ ಪಾಸಿಟಿವ್ ಥಿಂಕಿಂಗ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಥಿಂಗ್. ಬಟ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ಇನ್ ಲೈಫ್, ಅದನ್ನು ಕೂಡ ಪ್ರೋಸೆಸ್ ಮಾಡ್ಕೊಳ್ಳಿ. ಫೀಲ್ ಇಟ್, ಗಿವ್ ಯೋರ್ ಸೆಲ್ಫ್ ಸಮ್ ಟೈಮ್, ಸ್ಪೇಸ್ ತೊಗೊಳ್ಳಿ ಫೀಲ್ ಮಾಡೋದಕ್ಕೆ. ನಿಮ್ಮ ಇಮೋಷನ್ಸ್ ಏನಿದೆ ಅದ್ರ ಜೊತೆ ಕೂತ್ಕೊಳ್ಳಿ. ಬಿಕಾಸ್ ಇನ್ ದ ಪಾಸ್ಟ್ 3 years ಐ ವೆಂಟ್ ಥ್ರೂ ಅ ಲಾಡ್ ಆಫ್ ಥಿಂಗ್ಸ್ ಮೆಂಟಲಿ. 3.5 years 4 years ಐ ಕ್ಯಾನ್ ಸೇ. ಸೊ ಬಿಕಾಸ್ ತುಂಬ ವೇಟ್ಗಳನ್ನ ನಾನು ನನ್ನ ಹೆಡ್ ಮೇಲೆ ಕ್ಯಾರಿ ಮಾಡ್ತೀನಿ ಎವ್ರಿ ಸಿಂಗಲ್ ಟೈಮ್. ಐ ನೋ ಇನ್ಫ್ಲುಯೆನ್ಸರ್ ಲೈಫ್ ತುಂಬ ಏನಂತಂದರೆ ಫ್ಯಾನ್ಸಿ, ಈಸಿ ಮನಿ, ತುಂಬ ದೇರ್ ಆರ್ ಅ ಲಾಡ್ ಆಫ್ ಪ್ರೊಸ್ಪೆಕ್ಟಿವ್ ಜನಕ್ಕಿರುತ್ತೆ. ಬಟ್ ಏನಂತಂದರೆ ಪ್ರತಿದಿನ ಯೋಚನೆ ಮಾಡಬೇಕು, ಏನು ಕಾಂಟೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕಡೆಯಿಂದ ನಾವು ಅಟ್ಲೀಸ್ಟ್ ನಮಗೆ ಅನ್ನಿಸ್ತಿರುತ್ತೆ ನಾವು 100% ಕೊಡ್ತಿರ್ತೀವಿ ಅಂತ. ನಮ್ಮ ಲೈಫಲ್ಲಿ ಏನಾಗ್ತಿದೆ, ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಬೇರೆ ಏನು ಕೆಲಸ ಇರುತ್ತೆ, ಅದನ್ನೆಲ್ಲ ಸೈಡಿಗೆ ಇಟ್ಟು ಇಟ್ಸ್ ಲೈಕ್ ಒಬ್ಬರು ಲೈಫ್ನ ಇನ್ನೊಬ್ರು ಲೈಫ್ಗೆ ಕಂಪೇರ್ ಮಾಡೋದು ತುಂಬ ಈಸಿ. ಬಟ್ ಒಬ್ಬರು ಶೂಸಲ್ಲಿ ಕೂತ್ಕೊಂಡು ಆ ಕೆಲಸ ಮಾಡಬೇಕು ಅಂದಾಗ ಆವಾಗಲೇ ಅದು ರಿಯಲೈಸ್ ಆಗೋದು. ಸೊ ದ ಸೇಮ್ ವಿತ್ ಫಿಟ್ನೆಸ್ ಆಲ್ಸೋ. ಇಫ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಫಿಟ್ನೆಸ್, ನಾವು ತುಂಬ ಜನ ಸ್ವಲ್ಪ ದಪ್ಪ ಇದ್ದಾರೆ ಅಥವಾ ಸ್ವಲ್ಪ ಸಣ್ಣ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಜಡ್ಜ್ ಮಾಡ್ತೀವಿ. ಬಟ್ ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ ಗೈಸ್, ಅವ್ರ ಲೈಫಲ್ಲಿ ಏನು ಆಗ್ತಿರುತ್ತೆ, ಇಲ್ಲಿ ಒಳಗಡೆ ಏನು ನಡೀತಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಸುಮ್ಮನೆ ನೋಡ್ಬಿಟ್ಟು ಅದೇನೇನೋ ತಿಂತಾ ಇದ್ದಾರೆ, ವರ್ಕೌಟ್ ಮಾಡ್ಬೋದಲ್ಲ, ಇಷ್ಟೊಂದು ಸಣ್ಣ ಇದ್ದಾಳೆ, ತಿಂದ್ಬಿಟ್ಟು ದಪ್ಪ ಆಗ್ಬೋದಲ್ವಾ. ಸೊ ಈ ಥರ ಎಲ್ಲ ಜಡ್ಜ್ ಮಾಡ್ತೀವಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡ್ತೀವಿ, ಹಿಂಗಿದೆಯಾ, ಹಿಂಗಿರ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಸೊ ಇಫ್ ಯು ಇಮ್ಯಾಜಿನ್ ಯಾರೊಬ್ರು ದಪ್ಪ ಇದ್ದಾರೆ ಅಂದ್ಕೊಳ್ಳಿ, ತುಂಬ ಮೇ ಬಿ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅವ್ರು ಮೇ ಬಿ ಸಣ್ಣ ಆಗೋದಕ್ಕೆ ಟ್ರೈ ಮಾಡಿರ್ಬೋದು, ಬಟ್ ಅವರಿಂದ ಆಗ್ದಲೇ ಇರ್ಬೋದು. ಅಥವಾ ಮೇ ಬಿ ಅವ್ರು ಟ್ರೈ ಮಾಡ್ತಿರ್ಬೋದು, ಅಥವಾ ಅದನ್ನು ಪಬ್ಲಿಕಲ್ಲಿ ತೋರಿಸ್ಕೊಂತಲೇ ಇರ್ಬೋದು, ಅಥವಾ ಮೆಂಟಲ್ ಇಶ್ಯೂಸ್ ಇರ್ಬೋದು. ಸೊ ಮೆಂಟಲ್ ಇಶ್ಯೂ ಇಸ್ ಸಮಥಿಂಗ್ ವೆರಿ ರಿಯಲ್. ತುಂಬ ಜನ ಮಾತಾಡಲ್ಲ, ಆ್ಯಂಡ್ ನಾನು ಬಿಲೀವ್ ಮಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ. ಬಟ್ ಇಟ್ ಈಸ್ ವೆರಿ ರಿಯಲ್. ಆ್ಯಂಡ್ ಯಾರಿಗಾದ್ರೂ ಏನಾದ್ರು ಒಂದು ಅಫೆಕ್ಟ್ ಆದಾಗ ಅವ್ರಿಗೆ ತುಂಬ ಟೈಮ್ ತೊಗೊಳುತ್ತೆ ಟು ಪ್ರೋಸೆಸ್ ಇಟ್. ಆ್ಯಂಡ್ ಕೆಲವು ಸಲ ಹೆಂಗೆ ಅಂತಂದರೆ, ಕೆಲವ್ರಿಗೆ ಬೆಡ್ಡಿಂದ ಹೊರಗಡೆ ಎದ್ದು ಬರೋದಕ್ಕೂ ಆಗಲ್ಲ. ಸೊ ಅಂಥ ಸಿಚುವೇಷನಲ್ಲಿ ಇಫ್ ದೇ ಆರ್ ಸ್ಟಿಲ್ ಟ್ರೈಯಿಂಗ್ ಆ್ಯಂಡ್ ಇಫ್ ಯು ಕಾಂಟ್ ಸಿ ಇಟ್, ಪ್ಲೀಸ್ ಶಟ್ ಯುವರ್ ಮೌತ್. ಡೋಂಟ್ ಪೋಕ್ ಪೀಪಲ್. ನಾನು ಹೇಳ್ತಾ ಇದ್ದೀನಲ್ವ, ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಡೋಂಟ್ ಪೋಕ್ ಪೀಪಲ್. ಡೋಂಟ್ ಟೆಲ್ ಹಿಂಗೆ ಮಾಡ್ತಿದ್ಯಾ, ಹಿಂಗೆ ಮಾಡು. ಯು ಡೋಂಟ್ ನೋ.
ಒಬ್ರು ಲೈಫಲ್ಲಿ ಏನಾಗ್ತಿದೆ ಅಂತ ಯು ಡೋಂಟ್ ನೋ. ಸೊ ಸ್ಟಾಪ್ ಟೆಲ್ಲಿಂಗ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೇ ಬಿ ಅವರಿಗೆ ಅದನ್ನು ಮಾಡೋಕ್ಕೆ ಆಗ್ತಾನೆ ಇರಲ್ವೇನೋ, ಮೇ ಬಿ ಅವ್ರಿಗೆ ಬೇರೆ ಏನೋ ಇದೆ, ಅದನ್ನು ಪ್ರೋಸೆಸ್ ಮಾಡ್ಕೋತಿದ್ದಾರೇನೋ. ಗೆಟಿಂಗ್ ಇಟ್. ಸಿ ಎಷ್ಟೋ ಸಲ ನಾವು ಯಾರೊಬ್ರು ಬಂದು ನಮ್ಮ ಹತ್ರ ಲೆಟ್ಸ್ ಜಸ್ಟ್ ಸೇ ನಾನು ಬಸ್ಸಲ್ಲಿ ನಿಂತ್ಕೊಂಡಿರ್ತೀನಿ ಅಂದ್ಕೊಳ್ಳಿ, ಯಾರೊಬ್ರು ಬಂದು ನನ್ನನ್ನು ತಳ್ತಾರೋ ಅಥವಾ ಏನೋ ಒಂದು ಆಗಿರುತ್ತೆ ಅಂದ್ಕೊಳ್ಳಿ, ಆಯಿತಾ. ಯಾರಿಗೆ ಗೊತ್ತು ಅವ್ರಿಗೆ ಅವ್ರ ಬಾಸ್ ಯಾರೋ ಬೈದಿರ್ಬೋದು, ಅಥವಾ ಅವ್ರು ಯಾರು ನಾವು ಕಳ್ಕೊಂಡಿರ್ಬೋದು, ಅಥವಾ ಏನಂತಾರೆ ಅವ್ರೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಒಂದೊಂದ್ಸಲ ಜನ ಕೂಡ ಹೇಗೆ ಅಂತಂದರೆ ಒಂದು ಫ್ರಸ್ಟ್ರೇಷನ್ ತೊಗೊಂಡೋಗಿ ಇನ್ನೊಂದು ಕಡೆ ಆಗ್ತಾರೆ. ಸೊ ವಿ ಆರ್ ನಾಟ್ ವಾಟ್ ವಿ ರಿಯಾಕ್ಟ್ ಲೈಕ್ ಸಮ್ಟೈಮ್ಸ್. ಸೊ ಅದು ಒಂದಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಜನ ಅವರ ಲಿಮಿಟ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಪುಷ್ ಮಾಡ್ತಾ ಇರ್ತಾರೆ. ಸೊ ಅದು ಜನಕ್ಕೆ ರಿಯಲೈಸ್ ಆಗೋಲ್ಲ. ತುಂಬ ಜನಕ್ಕೆ ಹೇಗೆ ಅಂತಂದರೆ ಲೆಟ್ಸ್ ಟಾಕ್ ಅಬೌಟ್ ಲವ್ ಓನ್ಲಿ, ಆಯಿತಾ. ಯಾರೋ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಒನ್ ಪರ್ಸನ್ ಆಯಿತಾ. ಸೊ ಈ ಪರ್ಸನ್ ಅವ್ರದ್ದು 100% ಕೊಡ್ತಾ ಇದ್ದಾರೆ, ಆಯಿತಾ. ಬಟ್ ಈ ಪರ್ಸನ್ಗೆ ಅದು 20% ಅಂತ ಅನ್ನಿಸ್ತಿದೆ. ಅರ್ಥ ಆಗ್ತಿದೆಯಾ? ಸೊ ದೇ ಆರ್ ಗಿವಿಂಗ್ ಎವ್ರಿಥಿಂಗ್ ದಟ್ ದೇ ಹ್ಯಾವ್ ವಿತ್ ದೆಮ್, ಬಟ್ ಇವ್ರಿಗೆ ಅದು ಕಮ್ಮಿ ಅಂತ ಅನ್ನಿಸ್ತಿದೆ. ಸೊ in that point this person needs to understand, okay, let me explain this in a better way, aita. Let's just say this person has 100 rupees and this person has 20 rupees. ಇವ್ರ ಹತ್ರ ಇದೆ 20 rupeesನ ನಿಮಗೆ ಕಂಪ್ಲೀಟಾಗಿ ಕೊಡ್ತಿದ್ದಾರೆ. ಇವ್ರ ಹತ್ರ 100 rupees ಇದೆ, 100 rupeesಲ್ಲಿ ಇವ್ರು ನಿಮಗೆ 30 rupees ಕೊಡ್ತಾ ಇದ್ದಾರೆ. ಸೊ ಇವ್ರ ಹತ್ರ ಇದ್ದಿದ್ದೆಲ್ಲ ಇವ್ರು ಕೊಟ್ಟರು, ಬಟ್ ಇವ್ರಿಗಿಂತ ಜಾಸ್ತಿ ಕೊಟ್ಟರು ಅಂದ ತಕ್ಷಣ ಇವ್ರ ಮೇಲಾಗಲ್ಲ. ಅರ್ಥ ಆಗ್ತಿದೆಯಾ ವಾಟ್ ಐ ಆಮ್ ಟ್ರೈಂಗ್ ಟು ಸೇ? ಸೊ even coming to like content creation, ನನಗೆ ಐ ವಾಸ್ ಗೆಟಿಂಗ್ ಅ ಲಾಟ್ ಆಫ್ ಕ್ರಿಟಿಕ್ಸ್. ತುಂಬ ಕಡೆ ನನಗೆ ತುಂಬ ಅನ್ವಾಂಟೆಡ್ ರೀಸನ್ಸ್ಗೆ ಕ್ರಿಟಿಸೈಸ್ ಮಾಡೋದನ್ನ ನಾನು ನೋಡಿದೆ. ಆ್ಯಂಡ್ ಯು ಹ್ಯಾವ್ ನೋ ಐಡಿಯಾ ನಾನು ಎಷ್ಟು ಪ್ರತಿದಿನ ನನ್ನ ಪುಷ್ ಮಾಡ್ಕೋತಾ ಇದ್ದೀನಿ, ಡೈಲಿ ಬೇಸಿಸಲ್ಲಿ ಏನೇನು ಬರುತ್ತೆ, ವಾಟ್ ಆ್ಯಂಡ್ ಆಲ್ ಐ ಹ್ಯಾವ್ ಟು ಫೇಸ್ ಅಂತ. ಸೊ ಸಿಂಗಲ್ ಹ್ಯಾಂಡೆಡ್ಲಿ ಐ ಆಮ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ನನ್ನ ಡೈಲಿ ವ್ಲಾಗ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಐ ಟೇಕ್ ಕೇರ್ ಆಫ್ ಮೈ ಎಡಿಟಿಂಗ್ಸ್ ಆಲ್ಸೋ. ಮತ್ತು ಎಲ್ಲದನ್ನು ಒಟ್ಟಿಗೆ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ದಟ್ ಈಸಿ ಗೈಸ್. ಸೊ ಐ ವಾಂಟ್ ಯು ಟು ಬಿ ಅ ಲಿಟಲ್ ಕೈಂಡ್. ಆ್ಯಂಡ್ ಅಫ್ಕೋರ್ಸ್ ದೇರ್ ಆರ್ ಸಮ್ ಹೇಟರ್ಸ್. ನನಗೆ ಅವ್ರು ಇಟ್ಸ್ ಲೈಕ್ ಐ ಈವನ್ ನೋ ದ ನೇಮ್ಸ್, ಯಾವ್ಯಾವ ಅಕೌಂಟಿಂದ ಹಾಕ್ತಾರೆ ಅಂತ. ಸೊ ಬಿಕಾಸ್ ದೇ ಆರ್ ವೆರಿ ರೆಗ್ಯುಲರ್. ಸಪೋರ್ಟ್ ಮಾಡೋರು ಕಮೆಂಟ್ ಮಾಡೋದು ಬಿಟ್ರು, ಹೇಟರ್ಸ್ ದೇ ನೆವರ್ ಸ್ಟಾಪ್ ಕಮೆಂಟಿಂಗ್ ಆ್ಯಂಡ್ ದೇ ನೆವರ್ ಸ್ಟಾಪ್ ಶೋಯಿಂಗ್ ಅಪ್. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಸೊ ಐ ಡೋಂಟ್ ನೋ ವಾಟ್ ಈಸ್ ರಾಂಗ್ ವಿತ್ ಯುವರ್ ಲೈಫ್. ಸ್ಟಾಪ್ ಪ್ರೊಜೆಕ್ಟಿಂಗ್. ಅಂದರೆ ಐ ಡೋಂಟ್ ನೋ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ. ನಿಮ್ಮ ಲೈಫಲ್ಲಿ ನೀವು ಅನುಭವಿಸ್ತಿರೋಂಥ ನೋವನ್ನು ಇನ್ನೊಬ್ರ ಮೇಲೆ ಹಾಕೋದಕ್ಕೆ ಟ್ರೈ ಮಾಡಬೇಡಿ. ಸಿಟ್ ವಿತ್ ಇಟ್, ಪ್ರೋಸೆಸ್ ವಿತ್ ಇಟ್, ಆಯಿತಾ. ಮೇ ಬಿ ನಿಮ್ಮ ಲೈಫ್ ಕೂಡ ಒಂದಿನ ಚೆನ್ನಾಗಿ ಟರ್ನ್ ಔಟ್ ಆಗ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ವಾಸ್ ಒನ್ ಆಫ್ ದ ಥಿಂಗ್ ದಟ್ ಐ ವಾಂಟೆಡ್ ಟು ಟಾಕ್ ಅಬೌಟ್. ಸಮ್ ಥಿಂಗ್ಸ್ ಐ ಡೂ ಟೇಕ್. ಜನ ಏನಾದರೂ ಸಜೆಷನ್ಸ್ ಮಾಡಿದಾಗ ಐ ಡೂ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ನಾನು ತಪ್ಪಿದಾಗಲೂ ನಾನು ಒಪ್ಕೋತೀನಿ. ಆ್ಯಂಡ್ ಅ ಲಾಟ್ ಆಫ್ ಟೈಮ್ಸ್ ಹೆಂಗೆ ಅಂತಂದರೆ ನಾನು ಹೀಗೆ ಇಂಗ್ಲೀಷ್ ಮಾತಾಡ್ತೀನಿ, ಅದ್ರ ಬಗ್ಗೆನೂ ರೀಸೆಂಟಾಗಿ ಒಂದು ಕಮೆಂಟ್ ನೋಡಿದೆ ನಾನು. ಇಂಗ್ಲೀಷ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಲ್ಯಾಂಗ್ವೇಜ್. ಈಗ ಎಷ್ಟೋ ಸಲ ಹೊರಗಡೆಯಿಂದ ಯಾರೊಬ್ಬರು ಬಂದು ಇಲ್ಲಿ ಬಂದು ಲ್ಯಾಂಗ್ವೇಜ್ ಇಲ್ಲಿ ಲ್ಯಾಂಗ್ವೇಜ್ನ ಮಾತಾಡಿದ್ರೆ ವಾವ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತೀರ. ಸೊ ನಾನು ನನ್ನ ಥ್ರೂ ಔಟ್ ದ ಕಾಂಟೆಂಟ್ ಕನ್ನಡದಲ್ಲೇ ಮಾತಾಡೋದು. ಮೈ ಮೇನ್ ಕಾಂಟೆಂಟ್ ಈಸ್ ಕನ್ನಡ. ಬಟ್ ಕೆಲವು ಸಲ ಅಭ್ಯಾಸ, ಬಿಕಾಸ್ ನಂದು ಸ್ವಲ್ಪ ಜನ ಫ್ರೆಂಡ್ಸ್ ಬೇರೆ ಭಾಷೆಯವರಿದ್ದಾರೆ. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡಿ ಕೆಲವು ಸಲ ಒಂದೊಂದ್ಸಲ ಇಂಗ್ಲೀಷ್ ಬರುತ್ತೆ. ಇಲ್ಲಿ ಅಂತಲ್ಲ, ಕೆಲವು ಸಲ ಅಪ್ಪ ಅಮ್ಮ ಜೊತೆ ಮಾತಾಡಬೇಕಾದ್ರೂ ಇಂಗ್ಲೀಷ್ ಬರುತ್ತೆ. ಸೊ ಅದಕ್ಕೆ ಕ್ರಿಟಿಸೈಸ್ ಮಾಡೋದು ಆ್ಯಂಡ್ ನೆಟ್ಟಿಗೆ ಮಾತಾಡೋಕ್ಕೆ ಬರಲ್ಲ ಅಂದರೂ ಮಾತಾಡೋದು. ಇಟ್ಸ್ ಲೈಕ್ ಹೆಂಗೆ ಅಂತಂದರೆ ಆಡ್ತಾ ರಾಗ, ನಳ್ತಾ ರೋಗ ಅಂತ ಹೇಳ್ತಾರಲ್ಲ ಗೈಸ್. ಸೊ ಯಾರೂ ಪರ್ಫೆಕ್ಟ್ ಇಲ್ಲ. ಎಲ್ಲರೂ ವಿ ಆರ್ ನಾಟ್ ಪರ್ಫೆಕ್ಟ್. ಯಾವುದೋ ಒಂದು ವಿಷಯದಲ್ಲಿ ಮೇ ಬಿ ನೀವು ಸರಿ ಇಲ್ಲದಲ್ಲೇ ಇರ್ಬೋದು, ಆಯಿತಾ. ದೇರ್ ಇಸ್ ಅ ಸೇಯಿಂಗ್, ಏನಪ್ಪ ಅಂತಂದರೆ ವಿ ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ವಿ ಚೂಸ್ ಅ ಸೆನ್ಸ್ ವಿಚ್ ಇಸ್ ಕಂಫರ್ಟಬಲ್ ಫಾರ್ ಅಸ್. ಇಟ್ಸ್ ಲೈಕ್ ಲೆಟ್ಸ್ ಜಸ್ಟ್ ಸೇ ನಾನು ಕುಡಿತೀನಿ ಅಂದ್ಕೊಳ್ಳಿ, ಬೇರೆ ಯಾರೋ ಸ್ಮೋಕ್ ಮಾಡ್ಬೋದು, ಇನ್ಯಾರೋ ಇನ್ನೇನು ಮಾಡ್ಬೋದು. ಅಥವಾ ಮೇ ಬಿ ನಾನು ಮನೆ ಕೆಲಸ ಮಾಡ್ಬೋದು, ನೀವು ಮನೆ ಕೆಲಸ ಮಾಡ್ದಲೇ ಇರ್ಬೋದು. ನೀವು ಕುಕ್ಕಿಂಗ್ ಮಾಡ್ಬೋದು, ನಾನು ಕುಕ್ಕಿಂಗ್ ಮಾಡ್ದಲೇ ಇರ್ಬೋದು, ಆಯಿತಾ. ನಾನು ನಮ್ಮ ಮನೆಯೆಲ್ಲ ನೋಡ್ಕೊತಿರ್ಬೋದು, ನೀವು ನಿಮ್ಮ ಮನೆಯೆಲ್ಲ ನೋಡ್ಕೊತಿರ್ಬೋದು. ಸೊ ಒನ್ ಪರ್ಸನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲರ ಜರ್ನಿನೂ ತುಂಬ ಡಿಫ್ರೆಂಟ್. ಸೊ ಸ್ಟಾಪ್ ಕ್ರಿಟಿಸೈಸಿಂಗ್ ಆ್ಯಂಡ್ ಸ್ಟಾಪ್ ಮೇಕಿಂಗ್ ಇಟ್ ಸಚ್ ಅ ಬಿಗ್ ಡೀಲ್. ಅಫ್ಕೋರ್ಸ್ ನಾನು ಒಪ್ಕೋತೀನಿ, ನನಗೆ ಮೈ ಪ್ರೊನೌನ್ಸಿಯೇಷನ್ ಇಸ್ ಬ್ಯಾಡ್, ನಂಗೆ ಅಷ್ಟು ಇಂಗ್ಲೀಷ್ ಬರಲ್ಲ. ಅಫ್ಕೋರ್ಸ್ ನಂಗೆ ಬರಲ್ಲ, ಬಿಕಾಸ್ ಐ ನೋ ಮೈ ಬ್ಯಾಕ್ಗ್ರೌಂಡ್ ಬಟ್ ಐ ಆಮ್ ಸ್ಟಿಲ್ ಪ್ರೌಡ್. ನನಗೆ ಎಷ್ಟು ಬರುತ್ತೆ, ನಾನು ಎಷ್ಟು ಮಾತಾಡ್ತೀನಿ, ಐ ಆಮ್ ಸ್ಟಿಲ್ ಪ್ರೌಡ್. ಬಿಕಾಸ್ ನಂತರ ಎಷ್ಟು ಜನ ಮಾತಾಡೋದಕ್ಕಾಗಲ್ಲ.
ಎಷ್ಟೋ ಜನಕ್ಕೆ ಮಾತಾಡೋದಕ್ಕೆ ಬರಲ್ಲ. ನನಗೆ ವಾಟ್ ಎವರ್ ವಾಸ್ ನನಗೆ ಏನೇನು ಪ್ರೊವೈಡ್ ಮಾಡಿದ್ರು ಅಷ್ಟರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ವೆರಿ ಗ್ರೇಟ್ಫುಲ್ ಆಫ್ ಮೈ ಸೆಲ್ಫ್. ಆ್ಯಂಡ್ ಅದ್ರ ಬಗ್ಗೆ ನೀವು ನನಗೆ ಬ್ಯಾಡ್ ಫೀಲಿಂಗ್ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ರೆ ಐ ಡೋಂಟ್ ನೋ, ಐ ಕಾಂಟ್ ಡೂ ದ್ಯಾಟ್. I did feel bad at one point of time because ಒಂದ್ಸಲ ಯಾರೋ ಆಗ್ತಾಗ ಐ ಲೈಕ್ ಓಕೆ ಫೈನ್ ಅನ್ಕೋಬೋದು. ಬಟ್ ಟಿಲ್ ವೆನ್ ಇವತ್ತು ನೀವು ನನಗೆ ಕೆಡ್ತಾಗಿದ್ರೆ ನಿಮಗೆ ನಾಳೆ ಯಾರೋ ಕೆಡ್ತಾಗ ಟ್ರೀಟ್ ಮಾಡ್ತಾರೆ. ಡೋಂಟ್ ಫರ್ಗೆಟ್ ದಟ್ ಕರ್ಮ ಇಸ್ ಅ ರಿಯಲ್ ಥಿಂಗ್ ಆ್ಯಂಡ್ ಇಟ್ ವಿಲ್ ಕಮ್ ಬ್ಯಾಕ್. ಸೊ ಸ್ಟಾಪ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ಇನ್ನೊಂದು ವಿಷಯ ಇತ್ತು, ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇಟ್ಸ್ ಲೈಕ್ ಸೀರೆ ಉಡ್ಕೊಂಬಂದರೆ ಈ ಹುಡುಗಿ ಒಳ್ಳೆಯವಳು, ಡೀಸೆಂಟಾಗಿ ಬಟ್ಟೆ ಹಾಕೊಂಬಂದರೆ ಈ ಹುಡುಗಿ ಒಳ್ಳೆಯವಳು. ಈ ಹುಡುಗಿ ಸ್ವಲ್ಪ ಏನಾದರೂ ಶೋಲ್ಡರ್ ಎಲ್ಲ ಕಾಣಿಸಿದ್ರೆ ಅಥವಾ ಟ್ಯಾಟೂ ಹಾಕಿಸ್ಕೊಂಡ್ರೆ ಅಥವಾ ಪಿಯರ್ಸಿಂಗ್ಸ್ ಮಾಡಿಸ್ಕೊಂಡ್ರೆ ಇವಳು ಕೆಟ್ಟೋಳು, ಇವಳು ಯಾರಿಗೆ ಶೋ ಆಫ್ ಮಾಡಬೇಕು. ಸೊ ನನ್ನ ಪಾಸ್ಟ್ ರಿಲೇಷನ್ಶಿಪ್ಸಲ್ಲೂ ಇದೆಲ್ಲ ಆಗಿತ್ತು. ಇಟ್ಸ್ ನಾಟ್ ಲೈಕ್ ಆ ಪರ್ಸನಿಗೆ ಗೊತ್ತಿರಲಿಲ್ಲ ಅನ್ನೋದು ಅಂತ ಏನಿರಲಿಲ್ಲ. ದಟ್ ನಾನು ಯಾವ ಥರ ಡ್ರೆಸ್ ಮಾಡ್ತೀನಿ, ನನ್ನ ಲೈಫ್ ಸ್ಟೈಲ್ ಏನು, ನಾನು ಯಾವ ಕೆರಿಯರ್ ಲೈನಲ್ಲಿ ಇದ್ದೀನಿ ಅನ್ನೋದೇನು ಗೊತ್ತಿರಲಿಲ್ಲ ಅಂತೇನಿಲ್ಲ. ಬಟ್ ಸ್ಟಿಲ್ ನನಗೆ ಆ ಥರ ಕಾಮೆಂಟ್ಸ್ ಎಲ್ಲ ಸಿಕ್ಕಿತ್ತು. ಸೊ ನಿಮಗೆ ಈ ಥರ ಇರೋರು ಇಷ್ಟ ಇಲ್ಲ ಅಂತಂದರೆ ಡೋಂಟ್ ಸಿ ದೆಮ್, ಡೋಂಟ್ ಕಮೆಂಟ್ ಆನ್ ದೆಮ್, ಯು ಮೂವ್ ಆನ್. ಇದು ನಿಮ್ಮ ಜಾಗ ಅಲ್ಲ ಅಂತೆಲ್ಲ ಮೂವ್ ಆನ್ ಆಗಿ. ಯು ಡೋಂಟ್ ಹ್ಯಾವ್ ಟು ಕಮೆಂಟ್ ಆನ್ ದೆಮ್, ಯು ಡೋಂಟ್ ಹ್ಯಾವ್ ಟು ಮೇಕ್ ದೆಮ್ ಫೀಲ್ ಬ್ಯಾಡ್ ಅಬೌಟ್ ವಾಟ್ ದೇ ಆರ್. ನನಗಿದಿಷ್ಟ, ನನ್ನ ಬಾಡಿ ಇದು. ಎಷ್ಟೋ ಜನ ಅವ್ರ ಬಾಡಿ ಮೇಲೆ ವರ್ಕೌಟ್ ಮಾಡಲ್ಲ. ಲೇಝಿ ಪೀಪಲ್ಗೆ ಯಾರೊಬ್ರು ಅವ್ರ ಬಾಡಿ ಬಗ್ಗೆ ಫ್ಲೆಕ್ಸ್ ಮಾಡ್ಕೊತಾ ಇದ್ದಾರೆ ಅಂತಂದರೆ ಅದು ಶೋ ಆಫ್ ಅಂತ ಅನಿಸುತ್ತೆ. ಯಾರೋ ಅವ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ಕೋತಾರೆ. ಸೊ ಫಾರ್ ದಮ್ ಇಟ್ಸ್ ಲೈಕ್ ಅ ವಿಕ್ಟ್ರಿ ಥರ, ಅಂದರೆ ಒಂದು ಆರ್ಟ್ ಥರ. ಒಳ್ಳೆ ಬಾಡಿ ಮಾಡ್ಕೋಬೇಕು ಅಂತಂದರೆ ಇಟ್ಸ್ ಲೈಕ್ ಆನ್ ಆರ್ಟ್. ಸೊ ನಾನು ರೀಸೆಂಟ್ಲಿ ಸ್ವಲ್ಪ ಮನೆ ಶಿಫ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಆ್ಯಂಡ್ ದೇರ್ ವಾಸ್ ಅ ಲಾಟ್ ಆಫ್ ಥಿಂಗ್ಸ್ ನಾನು ಫೈನಾನ್ಷಿಯಲಿ ಹ್ಯಾಂಡಲ್ ಮಾಡ್ತಿದ್ದೆ. ಶಾಪ್ಸಲ್ಲೂ ಏನೇನೋ ನಡೀತಾ ಇತ್ತು. ಆ್ಯಂಡ್ ಪರ್ಸ್ನಲಿ ನಾನೇನು ಐ ವಾಸ್ ಗೋಯಿಂಗ್ ಥ್ರೂ. ಸೊ ಇನ್ ಬಿಟ್ವೀನ್ ಆಲ್ ಆಫ್ ದ್ಯಾಟ್ ನನಗೆ ಐ ವೆಂಟ್ ಔಟ್ ಆಫ್ ಮೈ ಫಿಟ್ನೆಸ್ ಜರ್ನಿ ಆಲ್ಸೋ. ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಇಲ್ಲಿಗೆ ಶಿಫ್ಟ್ ಆಗಿದ್ದೂ ಜಿಮ್ಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ದೆನ್ ಐ ಟ್ರೈ ಟು ಬ್ರೇಕ್ ಮೈ ಹ್ಯಾಬಿಟ್ ಆಫ್ ಡಿಪೆಂಡೆನ್ಸಿ ಆನ್ ದ ಹೋಲ್, ಅಂದರೆ ಜಿಮ್ ಟ್ರೈನರ್ ಮೇಲೆ ನಾನು ಡಿಪೆಂಡೆನ್ಸಿನ ಕೂಡ ಬ್ರೇಕ್ ಮಾಡಬೇಕು ಅಂದ್ಕೊಂಡೆ. ಬಟ್ ಅದ್ರ ಮಧ್ಯೆ ಬೇರೆ ಏನೇನೋ ನಡೀತಾ ಇತ್ತು. ಸೊ ಇಟ್ಸ್ ಲೈಕ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನು ತೋರಿಸ್ತೀವಿ, ಇಟ್ಸ್ ಲೈಕ್ 10% ಆಫ್ ಮೈ ಲೈಫ್. So even on that, people gets too hard, no? It feels so difficult for me to show up. ನಿಮ್ದೆಲ್ಲರದ್ದು ಹೆಂಗೆ ಕೆಲಸ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಮೈ ವರ್ಕ್. ಆಯಿತಾ, ನನ್ನ ಕೈಯಲ್ಲಿ ಎಷ್ಟಾಗ್ತದೆ ನಾನು ಅಷ್ಟು ಶೋ ಅಪ್ ಮಾಡ್ತಾ ಇದ್ದೀನಿ. ಸೊ ಐ ವಾಂಟ್ ಪೀಪಲ್ ಟು ಬಿ ಅ ಲಿಟಲ್ ಬಿಟ್ ಕೈಂಡ್ ಆ್ಯಂಡ್ ಲಿಟಲ್ ಬಿಟ್ ಸಪೋರ್ಟಿವ್, ಬಿಕಾಸ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಸಮ್ಡೇ. ನಾನು ಎಲ್ಲಿಂದ ಬಂದಿರೋದು ಅಂತಂದರೆ ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ಹಳೇಬೀಡು ಬೇಲೂರು. ನಾನು ಬೇಸಿಕಲಿ ಇದನ್ನು ಶಿಲ್ಪಕಲೆಗಳ ತವರೂರು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹೊಯ್ಸಳೇಶ್ವರ ಡೈನೆಸ್ಟಿ ಬಗ್ಗೆ ಕೂಡ ಕೇಳಿರ್ಬೋದು, ಸೋಷಲ್ ಓದಿರೋರಿಗೆ ಗೊತ್ತಿರುತ್ತೆ. ಸೊ ಅಂಥ ಒಂದು ಊರಿಂದ ಬಂದಿರುವಂಥ ಹುಡುಗಿ. ಸೊ ನಮ್ಮ ಟೆಂಪಲಲ್ಲಿ ಈ ಒಂದು ಸ್ಕಲ್ಪ್ಚರ್ ತುಂಬ ಫೇಮಸ್. ಸೊ ಆಗಿನ ಕಾಲದಲ್ಲಿ ಆರ್ಟಿಸ್ಟ್ಗಳೇನಿದ್ರು ಅವ್ರು ಇದನ್ನು ಕೆತ್ತನೆ ಮಾಡಬೇಕಾದ್ರೆ ಅವ್ರು ಯಾವತ್ತೂ ಜನ ಏನು ಅಂದ್ಕೋತಾರೆ, ದಿಸ್ ಇಸ್ ವೆರಿ ಬ್ಯಾಡ್, ಹಿಂಗೆ ಬಾಡಿ ತೋರಿಸ್ಬಾರ್ದು ಆ ಥರ ಅವ್ರೇನು ಅಂದ್ಕೊಳ್ಳಿಲ್ಲ. ದೇ ಥಾಟ್ ಅದು ಆರ್ಟ್ನ ಆರ್ಟಾಗಿ ಕನ್ಸಿಡರ್ ಮಾಡಿದ್ರು. ದೇ ವರ್ ವೆರಿ ಓಪನ್ ಅಬೌಟ್ ಇಟ್ ಆ್ಯಂಡ್ ದೇ ಎಕ್ಸ್ಪ್ರೆಸ್ಡ್ ಇಟ್ ಸೋ ವೆಲ್. ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್. ಒಂದು ವಿಮೆನ್ ಬ್ಯೂಟಿನ ತೋರಿಸೋದು ವಾಸ್ ಅನ್ ಎಕ್ಸ್ಪ್ರೆಷನ್. ಅರ್ಥ ಆಗ್ತಿದೆಯಾ? ಸೊ ಅವ್ರು ಅದಕ್ಕೆ ಹೆಸಿಟೇಟ್ ಮಾಡಲಿಲ್ಲ. ಅರ್ಥ ಆಗ್ತಿದೆಯಾ? ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ದೇವ್ರನ್ನೂ ಕೂಡ ನೋಡಿರ್ಬೋದು. ಸೊ ಯು ಕ್ಯಾನ್ ಸಿ ಈ ಥರ ತುಂಬ ದೇವರ ಪೇಂಟಿಂಗ್ಸ್ ಎಲ್ಲ ನೋಡಿರ್ತಲ್ಲ. ಸೊ ಇದೇ ಒಂದು ಟಾಪ್ನ ನಾನು ಹಾಕೊಂಡ್ರೆ ವೈ ಆಮ್ ಐ ಕ್ಯಾರೆಕ್ಟರ್ಲೆಸ್, ವೈ ಆಮ್ ಐ ಬೋಲ್ಡ್? ಅಂದರೆ ಬೋಲ್ಡ್ ಅಂತಂದರೆ ಐ ವಿಲ್ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಬಟ್ ಸ್ಟಿಲ್ ನೀನು ಈ ಥರ ಬಟ್ಟೆ ಹಾಕಿದ್ರೆ ಜನ ನಿನ್ನನ್ನು ಈ ಥರ ನೋಡ್ತಾರೆ. ಬಟ್ ಜನ ನನ್ನ ಆ ಥರ ನೋಡ್ತಾ ಇದ್ದಾರೆ ಅಂತಂದರೆ ಅದು ಅವ್ರ ಪ್ರಾಬ್ಲಮ್, ಅದು ನನ್ನ ಪ್ರಾಬ್ಲಮ್ ಅಲ್ಲ. ನಾನು ಒಳಗಿಂದ ನಾನು ಏನಿದ್ದೀನಿ, ಇಲ್ಲಿಂದ ಅದು ನಾನೇನೆ. ನಾನು ಮೇಲ್ಗಡೆ ಏನಾಗ್ತೀನಿ, ದಟ್ ವೋಂಟ್ ಚೇಂಜ್ ಹೂ ಐ ಆಮ್ ಇನ್ ದಿಸ್ ಇಂಡಸ್ಟ್ರಿ. ನಾನು ಯಾವ ಇಂಡಸ್ಟ್ರಿಲಿ ಇದ್ದೀನಿ, ಸೊ ಈ ಒಂದು ಇಂಡಸ್ಟ್ರಿಲಿ ವಿ ಹ್ಯಾವ್ ಟು ಬಿ ಗ್ಲಾಮರಸ್. ಸೊ ವಿ ಹ್ಯಾವ್ ಟು ಲುಕ್ ನೈಸ್ ಆ್ಯಂಡ್ ವಿ ಹ್ಯಾವ್ ಟು ಪ್ರೆಸೆಂಟ್ ಅವರ್ ಸೆಲ್ಫ್ ಇನ್ ವೆರಿ ಡಿಫ್ರೆಂಟ್ ವೇಸ್. ಅದ್ರ ಪ್ರಕಾರ ನಾವು ಕ್ಯಾರೆಕ್ಟರ್ಲೆಸ್ ಆಗ್ತೀವಿ, ಅಥವಾ ನಾವು ಒಂದು ಬಟ್ಟೆ ಹಾಕಿದ ತಕ್ಷಣ ದಟ್ ಇಫ್ ದಟ್ ಡಿಫೈನ್ಸ್ ಅವರ್ ಓಲ್ ಪರ್ಸ್ನಾಲಿಟಿ. ನೀವೇನು ಹಾಕೋತಿದ್ದೀರಾ? ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಪರ್ಸ್ನಾಲಿಟಿ ಏನು ಚೇಂಜ್ ಆಗಿದೆ? ಇಟ್ಸ್ ಆಲ್ ಹಿಯರ್. ದಿಸ್ ಇಸ್ ಲಿಟ್ರಲಿ ದ ಅಥೆಂಟಿಕ್ ಫಾರ್ಮ್ ಆಫ್ ಗಾಡೆಸ್ ಅಂತ ಹೇಳ್ಬೋದು. ಸೊ ಕಾಳಿ ರೂಪ ಅನ್ನೋದೇನಿದೆ, ಸೊ ಇದರಲ್ಲಿ ನೋಡ್ಬೋದು ಬಟ್ಟೆ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಇದು ಯಾವತ್ತೂ ಬಟ್ಟೆ ಬಗ್ಗೆ ಆಗಿರಲಿಲ್ಲ, ಜನಗಳ ಮೈಂಡ್ಸೆಟ್ ಮತ್ತು ಥಿಂಕಿಂಗ್ ಮೇಲೆ ಇರುತ್ತೆ. ಮತ್ತು ತುಂಬ ಫೈನಲಿ ಐ ವಾಂಟ್ ಟು ಟಾಕ್ ಅಬೌಟ್ ಮೇಕಪ್ ಗೈಸ್. ಸೊ ಐ ಡೋಂಟ್ ನೋ ವೈ ಮೇಕಪ್ ಇಷ್ಟೊಂದು ಮೇಕಪ್ ಬೇಕಾ, ಯಾಕೆ ಅಷ್ಟು ಹಾಕಬೇಕು, ಇಷ್ಟು ಹಾಕಬೇಕು. ಮೈ ಪರ್ಸ್ನಲ್ ಚಾಯ್ಸ್, ಐ ಆಮ್ ನಾಟ್ ಡೂಯಿಂಗ್ ಅ ಮರ್ಡರ್ ಹಿಯರ್. ನಾನೇನೋ ಮಾಡ್ತಾ ಇದ್ದೀನಿ, ನನಗೆ ಖುಷಿ ಸಿಗ್ತಿದೆ. ಐ ಮೀನ್ ಅನ್ ಆರ್ಟಿಸ್ಟಿಕ್ ಇಂಡಸ್ಟ್ರಿ. ಸೊ ಈ ಒಂದು ಇಂಡಸ್ಟ್ರಿಲಿ ಒಂದು ಸರ್ಟನ್ ವೇ ನನ್ನನ್ನು ಕ್ಯಾರಿ ಮಾಡ್ಕೋಬೇಕು. ನಾನು ಈ ಥರ ಇದ್ದರೆ ಯಾರು ನಾನು ಕೂತ್ಕೊಂಡು ನೋಡೋರು?
ಗೆಟಿಂಗ್ ಇಟ್. ಸೊ ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ವೆಲ್. ಸೊ ಇವಾಗ ಲೆಟ್ಸ್ ಜಸ್ಟ್ ಯಾರೋ ಒಬ್ಬರು ಮದುವೆಗೆ ಹೋಗಬೇಕು ಅಂತಂದರೆ ನಾನು ಇವ್ರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು, ನಾನು ಹಿಂಗೆ ಕಾಣಿಸ್ಬೇಕು, ನಾನು ಡಿಫ್ರೆಂಟ್ ಆಗಿರಬೇಕು ಅಂತ ಎಷ್ಟೋ ಜನ ಬ್ರೈಡ್ಗಿಂತ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಯು ಆರ್ ಗೆಟಿಂಗ್ ಇಟ್. ಸೊ ಇಟ್ಸ್ ಅಬೌಟ್ ಹೌ ಯು ಲುಕ್. ಆ್ಯಂಡ್ ನೀವು ಚೆನ್ನಾಗಿ ಕಾಣಿಸ್ದಾಗ ಜನ ನಿಮ್ಮನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತಾರೆ, ಹೌ ಯು ಸ್ಟ್ಯಾಂಡ್ ಔಟ್ ಇನ್ ಅ ಗ್ರೂಪ್. ಎಲ್ರಿಗೂ ಇದೊಂದು ಇರುತ್ತೆ ಗೈಸ್ ಮನಸ್ಸಲ್ಲಿ, ನಾನು ಚೆನ್ನಾಗಿ ಕಾಣಿಸ್ಬೇಕು, ಜನ ನನಗೆ ಬಂದು ಕಾಂಪ್ಲಿಮೆಂಟ್ ಮಾಡಬೇಕು, ಅಥವಾ ನಾನು ಮಿರರಲ್ಲಿ ಎಲ್ಲೋ ಹಿಂಗೆ ಪಾಸ್ ಆಗ್ತಿರ್ತೀನಿ, ಮಿರಲ್ಲಿ ನೋಡ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಿದ್ದೀನಿ. ದಿಸ್ ಈಸ್ ವಾಟ್ ವಿ ಲೀವ್ ಫಾರ್. ಆ್ಯಂಡ್ ಒಂದು ಹೆಣ್ಮಗುಗೆ ಇದೆ, ದಿಸ್ ಇಸ್ ಲೈಕ್ ಅ ವೆರಿ ನಾರ್ಮಲ್ ಫೀಲಿಂಗ್. ಆ್ಯಂಡ್ ನನ್ನ ಹೋಲ್ ಲೈಫ್ ನಾನು ತುಂಬ ಇನ್ಸೆಕ್ಯೂರಿಟಿ ಇಟ್ಕೊಂಡು ಬೆಳೆದಿದ್ದು. ಸೊ ವೆನ್ ಐ ಕೇಮ್ ಟು ಅನ್ ಆರ್ಟಿಸ್ಟಿಕ್ ಇಂಡಸ್ಟ್ರಿ, ಇಟ್ ಗೇವ್ ಮೀ ಮೋರ್ ಆಫ್ ಅ ಸ್ಪೇಸ್ ಟು ಬಿ ಮೋರ್ ಆಫ್ ವಾಟ್ ಐ ವಾಂಟೆಡ್ ಮೈ ಸೆಲ್ಫ್ ಟು ಬಿ. ಅಫ್ಕೋರ್ಸ್ ಯಾರೋ ನನ್ನ ನ್ಯಾಚುರಲಾಗಿ ಇಷ್ಟಪಡ್ತಾರೆ ಅಂತ ಐ ಕ್ಯಾನ್ ಬಿ ನ್ಯಾಚುರಲ್ ಫಾರ್ ದೆಮ್, ಬಿಕಾಸ್ ಇದು ನನ್ನ ಲೈಫ್. ಅವ್ರಿಗೆ ನ್ಯಾಚುರಲ್ ಆಗಿರೋಕ್ಕೆ ಇಷ್ಟ ಇದೆ ಅಂತಂದರೆ ಅವ್ರು ನ್ಯಾಚುರಲ್ ಆಗಿರ್ಬೋದು. ನನಗೆ ನನ್ನನ್ನು ಒಂದು ವೇಯಲ್ಲಿ ಇಟ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ ಅಂತಂದರೆ ನಾನು ನನ್ನನ್ನು ಆ ವೇಲೆ ಇಟ್ಕೊಳ್ಳೋಕೆ ಸಾಧ್ಯ. ನನಗೆ ಒಂದು ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಆಗುತ್ತೆ ಅಂತ ನಾನು ಹಾಕೋತೀನಿ. ಸೊ ಇದು ನನ್ನ ಹ್ಯಾಪಿನೆಸ್. ನಾನು ಯಾರಿಗೂ ಹೋಗಿ ನೀನು ಹಿಂಗಿರು, ನೀನು ಹಿಂಗಿದ್ರೆ ಸರಿ ಇರುತ್ತೆ, ಹಿಂಗೆ ಮಾಡಿದ್ರೆ ಸರಿ ಇರುತ್ತೆ. ಸಜೆಷನ್ಸ್ ಆರ್ ಸಮಥಿಂಗ್, ಬಟ್ ಪ್ರೊಜೆಕ್ಷನ್ ಇಸ್ ಸಮಥಿಂಗ್. ಸೊ ನಿಮ್ಮ ಒಂದು ಐಡಿಯಾಲಜಿ ಏನಿದೆ ಅದನ್ನು ಇನ್ನೊಬ್ರ ಮೇಲೆ ಪ್ರೊಜೆಕ್ಟ್ ಮಾಡಬೇಡಿ. ಸೊ ಯಾ, ಅವ್ರ ಲೈಫ್ನ ಅವ್ರಿಗೆ ಬದುಕೋದಕ್ಕೆ ಬಿಡಿ. ಆ್ಯಂಡ್ ಸ್ಟಾಪ್ ಜಡ್ಜಿಂಗ್. ಈವನ್ ಇಫ್ ಯು ಜಡ್ಜ್, ಸ್ಟಾಪ್ ಕಮೆಂಟಿಂಗ್ ಅಬೌಟ್ ಇಟ್. ಜಡ್ಜ್ ಮಾಡ್ಕೊಳ್ಳಿ, ಬಿಕಾಸ್ ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಡೂ. ನಿಮಗೆ ನಿಮ್ಮ ಮೈಂಡಲ್ಲಿ ಏನು ಅನಿಸುತ್ತೆ ಅದನ್ನು ನಿಮ್ಗೆ ಅಂದ್ಕೊಳಕ್ಕೆ ನಿಮಗೆ ರೈಟ್ಸ್ ಇದೆ, ಬಿಕಾಸ್ ನಿಮ್ಮ ತಲೆ ಅದು. ಬಟ್ ನಿಮ್ಮಿಂದ ಇನ್ನೊಬ್ರಿಗೆ ಹರ್ಟ್ ಮಾಡಬೇಡಿ. ಸ್ಟಾಪ್ ಪೋಕಿಂಗ್ ಪೀಪಲ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾ, ದ್ಯಾಟ್ ವಾಸ್ ವೆರಿ ಹಾರ್ಡ್. ನಾನು ನನ್ನ ಕೆಲಸ ತುಂಬ ನನ್ನನ್ನು ಪುಷ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ. ಸೊ ಇಟ್ಸ್ ಲೈಕ್ ನೀವು ಒಳ್ಳೆ ಕಮೆಂಟ್ಸ್ ಆಗ್ತಿರಲ್ಲ, ಅವಾಗ ನನ್ನ ಕೆಲಸದಲ್ಲಿ ಪುಷ್ ಮಾಡ್ಕೊಳ್ಳೋಕ್ಕೂ ತುಂಬ ಖುಷಿ ಆಗುತ್ತೆ. ಇಟ್ಸ್ ಸೇಮ್ ಲೈಕ್ ನಿಮ್ಮ ಥರನೇ. ಸೊ ನೀವು ಕೆಲವು ಕಂಪ್ನೀಸಲ್ಲಿ ವರ್ಕ್ ಮಾಡ್ತಿರ್ತಾರೆ ಆಯಿತಾ, ನಿಮಗೆ ಡೈಲಿ ಬಂದುಬಿಟ್ಟು ಓಕೆ ಇದು ಚೆನ್ನಾಗಿ ಮಾಡ್ತಿದ್ಯಾ, ಈ ಥರ ಮಾಡು, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಓಕೆ ದಿಸ್ ಇಸ್ ನೈಸ್, ಐ ಲೈಕ್ ದಿಸ್, ಹಿಂಗೆ ಮಾಡು, ಹಾಂ ದಿಸ್ ವಾಸ್ ಗುಡ್. ಸೊ ಈ ಥರ ಒಂದು ನಿಮಗೆ ಕೇಳಕ್ಕೆ ಸಿಕ್ಕಿದಾಗ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಕಡೆ ಒಳ್ಳೆ ರೀತಿಯಿಂದ ಬಂದಾಗ ಮೇ ಬಿ ನೀವು ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ, ನೋಡಿ ಇದನ್ನು ಮಾಡಿ, ಇದು ವರ್ಕೌಟ್ ಇದು ಮಾಡಿ, ಇದು ನಿಮಗೆ ಯೂಸ್ ಆಗುತ್ತೆ. ಸೊ ಅದು ಡಿಫ್ರೆಂಟ್ ಅಪ್ರೋಚ್, ಅದನ್ನು ನಾನು ತೊಗೋತೀನಿ. ಬಟ್ ಅದನ್ನು ಬಿಟ್ಟು ನೀನು ಇದನ್ನು ಹಿಂಗೆ ಬರೀಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಇದು ಸರಿಯಲ್ಲ, ಇದು ಹಿಂಗೆ, ನೀನು ಹಂಗೆ, ನಿನಗೆ ಅದಿಲ್ಲ ಇದಿಲ್ಲ ಅಂತಂದರೆ ಯಾರು ಕೇಳ್ತಾರೆ? ಅರ್ಥ ಆಗ್ತಿದೆಯಾ? ಸೊ ಸ್ಟಾಪ್ ಡೂಯಿಂಗ್ ದ್ಯಾಟ್. ನನಗಂತೂ ಇವತ್ತು ಏನು ಎದ್ದು ಮಾಡಬೇಕು ಅಥವಾ ಏನು ಐ ಡೋಂಟ್ ನೋ, ಐ ವಾಸ್ ನಾಟ್ ಇನ್ ದಟ್ ಝೋನ್. ಇವತ್ತು ಐ ಹ್ಯಾಡ್ ಮೈ ಪೀರಿಯಡ್ಸ್ ಆಲ್ಸೋ ಟುಡೇ. ಸೊ ದರ್ ವಾಸ್ ಅ ಲಾಟ್ ಗೋಯಿಂಗ್ ಆನ್ ಇನ್ ಮೈ ಹೆಡ್. ನನ್ನ ತುಂಬ ಪುಷ್ ಮಾಡ್ಕೋತಾ ಇದ್ದೆ. ಸೊ ಟ್ರಿಪ್ಪಲ್ಲೂ ನಾನು ನಿಮಗೆ ಹೇಳಿದ್ದೆ, ನಾವು ವರ್ಕ್ ಸ್ಟಫ್ ಬಂತು, ತುಂಬ ತಲೆಗೆಟ್ಟೋಯ್ತು. ಬಟ್ ಅದ್ರ ಮಧ್ಯದಲ್ಲೆಲ್ಲ ಐ ಸ್ಟಿಲ್ ಡೂ ವಾಟ್ ಐ ಹ್ಯಾವ್ ಟು ಡೂ. ಎಲ್ಲರೂ ಕನ್ಸಿಡರ್ ಮಾಡ್ಕೋತೀನಿ, ನನಗಿಂತ ಮುಂಚೆ ಎಲ್ಲರೂ ಮೇಲಿಡ್ತೀನಿ. ಸೊ the least that I can expect is a little bit support and a little bit love. That is all I ask. Yeah, ತುಂಬ ಡ್ರೈನ್ ಆಗ್ಬಿಟ್ಟಿದ್ದೀನಿ. Is not gonna pretend, not gonna lie, because pretending takes a lot. Yeah, so I really pushed myself really hard. ಈಗ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದು. there were a lot of things that was coming in my head and I'm already very hard on myself. ಸೊ ಪ್ಲೀಸ್ ಸಾಧ್ಯ ಆದರೆ ಆದಷ್ಟು ಕೈಂಡಾಗಿರಿ, ಬಿಕಾಸ್ ನಿಮ್ಮ ಕೈಂಡ್ನೆಸ್ ಇನ್ನೊಬ್ಬರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಆ್ಯಂಡ್ ದೇರ್ ವಾಸ್ ದಿಸ್ ಥಿಂಗ್ ದಟ್ ಐ ಫೆಲ್ಟ್ ವೆರಿ ಬ್ಯಾಡ್ ಅಬೌಟ್ ಆಯಿತಾ. ಫೈನಲಿ ಯು ಸ್ಯಾಕ್ರಿಫೈಸ್ಡ್ ಕಾರ್ ಫ್ರಂಟ್ ಸೀಟ್ ಫಾರ್ ಯಶು ಅಂತಾರೋ ಕಮೆಂಟ್ ಹಾಕಿದ್ರಿ. ಸೊ ಇಟ್ಸ್ ಲೈಕ್ ತುಂಬ ಟೈಮ್ನಿಂದ ಯಶು ಮುಂದೆ ಕೂತ್ಕೊಂಡಿಲ್ಲ, ಅಥವಾ ನಾನು ಮುಂದೆ ಕೂತ್ಕೊಂಡಿದ್ದೀನಿ, ಅಥವಾ ಅವಳು ಮುಂದೆ ಕೂತ್ಕೊಂಡಿದ್ದಾಳೆ. ಸೊ ತುಂಬ ಯಾರು ಎಲ್ಲಿ ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಡಿಬೇಟ್ ನಡೀತಿತ್ತು. ಸೊ ನನ್ನ ಮತ್ತು ಯಶು ಮಧ್ಯೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನನ್ನ ಮತ್ತು ನಮ್ಮ ಅಣ್ಣ ಮಧ್ಯೆನೂ ಇದೆಯೋ ಗೊತ್ತಿಲ್ಲ ಆಯಿತಾ. ಸೊ ನಾನು ಯಶು ತುಂಬ ಚಿಕ್ಕದಿಂದ ಒಟ್ಟಿಗೆ ಬೆಳೆದಿರೋ ಅಂಥವ್ರು. ಸೊ ಅವಳು ನಮ್ಮ ರಿಲೇಟಿವ್ ಇದೆ ಮದುವೆಗಿಂತ ಮುಂಚೆ. ಸೊ ನಾನು ಅವಳು ಇವಳು ಅಂತ ಮಾತಾಡೋದು ಬಿಕಾಸ್ ಆ ಕ್ಲೋಸ್ನೆಸ್ ಇದೆ ನಮ್ಮ ಮಧ್ಯೆ, ಹಾಗಾಗಿ. ಸೊ ನನಗೆ ಟ್ರಾವೆಲಿಂಗ್ ಸಿಕ್ನೆಸ್ ಇದೆ ಆಯಿತಾ. ಸೊ ಹಾಗಾಗಿ ನಾನು ಮುಂದೆ ಕೂತ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಗೈಸ್, ಅದು ಯಶುಗೂ ಗೊತ್ತು ಆಯಿತಾ. ನನಗೆ ಯಾವಾಗ ವೆನೆವರ್ ಐ ಫೀಲ್ ಫೈನ್ ನಾನು ಹಿಂದೆಗಡೆ ಕೂತ್ಕೋತೀನಿ. ನನಗೇನು ಅಲ್ಲೇ ಕೂತ್ಕೋಬೇಕು, ಅದೇ ಮಾಡಬೇಕು, ಇದೇ ಮಾಡಬೇಕು ಅಂತಲ್ಲ. ಬಟ್ ಪಾಯಿಂಟಿಂಗ್ ಇಟ್ ಔಟ್ ಲೈಕ್ ದ್ಯಾಟ್, ಐ ಡೋಂಟ್ ನೋ ಲೈಕ್ ವಾಟ್ ಈಸ್ ಸೊ ರಾಂಗ್ ಅಬೌಟ್ ಇಟ್. ನನ್ನ ಕಾರಲ್ಲಿ ನನಗೆ ಸ್ವಲ್ಪ ಏನೋ ಟ್ರಾವೆಲಿಂಗ್ ಸಿಕ್ನೆಸ್ ಇದೆ ಅಂತಂದ ತಕ್ಷಣ ನಾನು ಮುಂದೆ ಕೂತ್ರೆ ನಾನು ಅದರಲ್ಲಿ ಏನು ತಪ್ಪಿದೆ? ಈಗ ನಿಮಗೆ ಟ್ರಾವೆಲಿಂಗ್ ನಿಮಗೇನೋ ಹುಷಾರಿಲ್ಲ ಅಂತಂದಾಗ ಯಾರೋ ನಿಮಗೆ ಎದ್ಬಿಟ್ಟು ಕೂತ್ಕೊಳ್ಳೋಕೆ ಸೀಟ್ ಬಿಟ್ಕೊಟ್ಬಿಟ್ರೆ ನೀವು ಅವ್ರನ್ನ ಎಬ್ಬಿಸ್ಬಿಟ್ಟು ನೀವು ಕೂತ್ಕೊಂಡ್ರಿ ಅಂತನಾ?
ನಾನು ಪ್ರತಿ ಸಲ ನಾನು ಈ ಕಮೆಂಟ್ ನೋಡ್ತೀನಿ. ಆಮೇಲೆ ನನ್ನ ಮತ್ತು ಅವಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾವೇನಕ್ಕೆ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೀವು ಮಧ್ಯದಲ್ಲಿ ಬಂದ್ಬಿಟ್ಟು ಸ್ಟಾಪ್ ಡೂಯಿಂಗ್ ದ್ಯಾಟ್. ಇಟ್ಸ್ ವೆರಿ ಚೀಪ್. ಆಲ್ಮೋಸ್ಟ್ 8 months ಆಗಿತ್ತು ಥೆರಪಿಗೆ ಹೋಗಿ. ಸೊ ನೆನ್ನೆ ಐ ಹ್ಯಾಡ್ ಲೈಕ್ ಪ್ರಿಟಿ ಮಚ್ ಬ್ರೇಕ್ ಡೌನ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಎಲ್ಲದನ್ನು ಮುಂಚೆ ಹೆಂಗಂತಂದರೆ ಅಟ್ಲೀಸ್ಟ್ ನಾನು ವೆಂಟ್ ಔಟ್ ಮಾಡ್ತಿದ್ದೆ, ಏನಾದ್ರು ಬೇಜಾರಾದರೆ ಹೇಳ್ಕೊಳ್ಳೋದು, ಆಳೋದು ಆ ಥರ ಎಲ್ಲ ಮಾಡಿಬಿಡ್ತಿದ್ದೆ. ಇವಾಗ ಹೆಂಗೆ ಅಂತಂದರೆ ಒಳಗಡೆ ಹಿಡ್ಕೊಂಡು ನೆನ್ನೆ ನಾನು ಫುಲ್ ಬರ್ಸ್ಟ್ ಔಟ್ ಆಗಿಬಿಟ್ಟೆ. ಸೊ ಹಾಗಾಗಿ ಇಟ್ ವಾಸ್ ಅ ವೆರಿ ಬ್ಯಾಡ್ ಥಿಂಗ್ ಅಂತ ಹೇಳ್ಬೋದು ಆ ಥರ ಆಗೋದು. ಹಾಗಾಗಿ ಪ್ರೋಸೆಸ್ ಎವ್ರಿಥಿಂಗ್ ಗೈಸ್. ಏನನ್ನು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಲೈಫಲ್ಲಿ ಏನಾದರೂ ಅದನ್ನು ಪ್ರೋಸೆಸ್ ಮಾಡ್ಕೊಳ್ಳಿ. ಅದು ನಿಮಗೆ ಅಫೆಕ್ಟ್ ಆಗ್ತಿಲ್ಲ ಅನ್ನೋ ಥರ ಇರಬೇಡಿ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ಒಂದಷ್ಟು ಥಿಂಗ್ಸ್ನ ಅಡ್ರೆಸ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಬಿಕಾಸ್ ನನಗೆ ತುಂಬ ಒಂದು ವಿಷಯಗಳು ಬಾದರ್ ಆಗ್ತಾ ಇತ್ತು. ಆ್ಯಂಡ್ ಪ್ರತಿಯೊಂದು ವಿಷಯನೂ ನಾನು ಕೂತ್ಕೊಂಡು ನಾನು ಅಡ್ರೆಸ್ ಮಾಡೋದಕ್ಕಾಗಲ್ಲ. ಹಾಫ್ ಆಫ್ ದ ಟೈಮ್ ನಾನು ಏನೂ ಮೈಂಡಿಗೆ ತೊಗೊಳ್ಳಲ್ಲ. ಬಟ್ ದೇರ್ ವಾಸ್ ಅ ಫೇಸ್ ದಟ್ ಐ ವಾಸ್ ಗೋಯಿಂಗ್ ಥ್ರೂ. ಆ್ಯಂಡ್ ನಾನು ಕೂಡ ಕಾಲ್ ಔಟ್ ಮೈ ಹೇಟರ್ಸ್ ಟುಡೇ, ಸಮ್ ಆಫ್ ದ ಹೇಟರ್ಸ್ ದಟ್ ಐ ನೋ. ಸೊ ಒಂದು ಯೂಟ್ಯೂಬ್ ಚಾನಲ್ ಇದೆ 24 ಚಂದನ ಅಂತ ಹೇಳ್ಬಿಟ್ಟು. ಸೊ ನನಗೆ ರೆಗ್ಯುಲರ್ ಬ್ಯಾಡ್ ಕಮೆಂಟ್ ಹಾಕೋದು. ಇನ್ನೊಂದು ಭಾರತಿ ಚಿನ್ನು ಅಂತ UO ಗ್ಲೋಬಲ್ ಟ್ರೋಟರ್ ಸಮಥಿಂಗ್ ಏನೋ ಅಂತಿದೆ. ಸೊ ಈ ಒಂದು ಪರ್ಸನ್ ಅಂತೂ ನಾನು ಎಲ್ಲರಲ್ಲೂ ಕ್ರಿಟಿಸೈಸ್ ಮಾಡೋದನ್ನು ಬಿಡಲ್ಲ. ಸೊ ಈ ಒಂದು ಅಕೌಂಟ್ ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸಿ. ಸೊ ತುಂಬ ಅಕೌಂಟ್ಸ್ಗಳಿದೆ, ಬಟ್ ದೀಸ್ ಆರ್ ಸಮ್ ಅಕೌಂಟ್ಸ್ ದಟ್ ಐವ್ ನೋಟಿಸ್ಡ್. ಸೊ ಹಾಗಾಗಿ ನನ್ನ ಮನಸ್ಸಿಗೆ ತೊಗೊಳಕ್ಕಾಗಲ್ಲ. ಬಿಕಾಸ್ ಇವ್ರು ನನ್ನ ಪೋಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಾಗ್ತೈತೆ ವೆನ್ ಐ ಗೆಟ್ ಅ ಕಮೆಂಟ್. ಸೊ ಬೇಸಿಕಲಿ ಐ ಲಾಫ್ ಅಟ್ ದೇರ್ ಕಮೆಂಟ್ಸ್. ಅವ್ರಿಗೆ ಹೆಲ್ಪ್ ಮಾಡಿ, ಇವ್ರಿಗೆ ಹೆಲ್ಪ್ ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡಿ. ಸೊ ನನ್ನ ಲೈಫಲ್ಲಿ ನಾನು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ. ನನಗೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಆಯಿತಾ. ಸೊ ನೆಸೆಸಿಟಿ ಬಿದ್ದಾಗ ನಾನು ತೋರಿಸ್ತೀನಿ ಅಷ್ಟೇ. ಅದರ್ವೈಸ್ ನಾನು ಹೆಂಗೆ ಅಂತಂದರೆ ಈ ಕೈಯಿಂದ ಕೊಟ್ಟಿದ್ದು ಈ ಕೈಗೂ ಗೊತ್ತಾಗಬಾರ್ದು. ಸೊ ಆ ಥರ ನನಗೆ ಮಾಡೋದಕ್ಕೆ ಇಷ್ಟ. ಸೊ ಕೆಲವು ಸಲ ನಾನು ಆಮ್ ಡಾಗ್ ಲವರ್. ಸೊ ನಾನು ಕೆಲವು ಸಲ ಡಾಗ್ಸ್ಗೆ ಊಟ ಎಲ್ಲ ಕೊಟ್ಟಿರೋದು ನೀವೆಲ್ಲ ನೋಡಿರ್ಬೋದು. ಸೊ ದಟ್ ಈಸ್ ಸಮಥಿಂಗ್ ದಟ್ ಐ ಡೂ, ಆಯಿತಾ. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ನನಗೆ ನನ್ನನ್ನು ಹೆಲ್ಪ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಎಷ್ಟೋ ಸಲ. ನನಗೆ ಕಂಪ್ಲೀಟಾಗಿ ನಮ್ಮ ಅಪ್ಪ ಅಮ್ಮಂಗೆ ಏನು ಕೊಡಬೇಕು ಅದನ್ನೇ ಕೊಡೋಕ್ಕಾಗ್ತಿಲ್ಲ. ಅಫ್ಕೋರ್ಸ್ ಕೊಡ್ತಾಯಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ತುಂಬ ಜನ ಅವ್ರಿಗೆ ಹೆಲ್ಪ್ ಮಾಡಿ, ಇವ್ರಿಗೆ ಹೆಲ್ಪ್ ಮಾಡಿ, ಹಂಗೆ ಮಾಡಿ, ಡೊನೇಟ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಬಟ್ ಆರ್ ಯು ಹೆಲ್ಪಿಂಗ್ ಯುವರ್ ಫ್ಯಾಮಿಲಿ? ನಿಮ್ಮ ಅಪ್ಪ ಅಮ್ಮಗೆ ನೀವು ಹೆಲ್ಪ್ ಮಾಡ್ತಿದ್ದೀರಾ? ಆರ್ ಯು ಹೆಲ್ಪಿಂಗ್ ಯುವರ್ ಸೆಲ್ಫ್? ನೀವು ಯಾರಿಗೆ ಏನು ಮಾಡ್ತಾ ಇದ್ದೀರಾ? ಆ್ಯಂಡ್ ಇಫ್ ಯು ವಾಂಟ್ ಟು ಡೂ, ಯು ಡೂ. ಡೋಂಟ್ ಪ್ರೊಜೆಕ್ಟ್ ಯುವರ್ ಐಡಿಯಾಸ್ ಆನ್ ಸಮ್ಮನ್ ಎಲ್ಸ್. ಯಾರು ಏನು ಮಾಡಬೇಕು ಅನ್ನೋದನ್ನ ನೀವು ಬಂದು ಹೇಳಬಾರ್ದು. ಅಟ್ ದ ಎಂಡ್ ಆಫ್ ದ ಡೇ ಇದು ನನ್ನ ದುಡ್ಡು ಜೊತೆ ನಾನು ಏನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ನನಗೆ ಯಾರಿಗೂ ಕೊಡಬೇಕು ಅಂತ ಅನ್ಸಿದ್ರೆ ನಾನು ಕೊಡ್ತೀನಿ. ಕಮಿಂಗ್ ಟು ಬಟ್ಟೆ ವಿಷಯಕ್ಕಂತೂ ನಮ್ಮ ಕಲ್ಚರ್ ಹಾಳಾಗ್ತದೆ. ಹಿಂಗೆ ಹಾಗೆ ಅಂತ ಮಾತಾಡೋದನ್ನ ಪ್ಲೀಸ್ ಸ್ಟಾಪ್ ಇಟ್. ಬಿಕಾಸ್ ನಮ್ಮ ಕಲ್ಚರ್ಲಿ ದೇರ್ ಆರ್ ಟೆಂಪಲ್ಸ್ ಬಿಲ್ಟ್ ಮಾಡಿದಾರಲ್ವಾ. ಹಂಪಿಗೆ ಹೋಗಿ ಅಥವಾ ನಮ್ಮ ಚೆನ್ನಕೇಶ್ವರ, ಬೇಲೂರಲ್ಲಿರುವಂಥ ಚೆನ್ನಕೇಶ್ವರ ಟೆಂಪಲಿಗೆ ಬಂದ್ಬಿಟ್ಟು ನೋಡಿ, ನಮ್ಮ ಹಳೇಪೀಠ ಟೆಂಪಲ್ಗೆ ಬಂದ್ಬಿಟ್ಟು ನೋಡಿ, ಒಂದು ಹೆಣ್ಣನ್ನು ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ಬೋದು ಅನ್ನೋದನ್ನ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಕಲ್ಚರಲ್ಲೇ ಒಂದು ಸರ್ಟೆನ್ ವೇ ಅನ್ನೋದಿದೆ. ಸೊ ಈಗಿನ ಮೈಂಡ್ಸೆಟ್ಟಲ್ಲಿ ಜನಕ್ಕೆ ಏನಾಗಿದೆ ಗೊತ್ತಿಲ್ಲ. ಇನ್ನೊಂದು ಕಮೆಂಟ್ ನಾನು ಏನು ನೋಡಿದ್ದು ಅಂತಂದರೆ, ನಾನು ರೆಸಾರ್ಟ್ಗೆ ಹೋಗಿದ್ದಾಗ ನಿಮ್ಮಪ್ಪ ಎಲ್ಲ ಇರ್ತಾರೆ. ಭಾರತಿ ಚಿನ್ನು ಕಮೆಂಟ್ ಮಾಡಿದ್ದು. ಸೊ ನಿಮ್ಮಪ್ಪನ ಮುಂದೆ ಆ ಥರ ಬಟ್ಟೆ ಎಲ್ಲ ಹಾಕೋತೀಯ, ಹಂಗೆ ಹಿಂಗೆ. ನಮ್ಮಪ್ಪಂಗೆ ನಿನ್ನ ಥರ ಮೈಂಡ್ಸೆಟ್ ಇಲ್ಲ. ಸೀರಿಯಸ್ಲಿ ನಮ್ಮಪ್ಪಂಗೆ ಅರ್ಥ ಆಗಿದೆ ನಾನು ಏನಕ್ಕೆ ಏನು ಆಗ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನಿರುವಂಥ ಇಂಡಸ್ಟ್ರಿ ಏನು ಅಂತ ಹೇಳ್ಬಿಟ್ಟು ನಮ್ಮಪ್ಪಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನಮ್ಮಪ್ಪ ಅಮ್ಮ ಒಂದು ಸಲ ಹಿಂಗೆ ಅಂದಿಲ್ಲ, ಈ ಬಟ್ಟೆ ಹಿಂಗಿದೆ, ಇಷ್ಟು ಈ ಥರ ಇರೋದು ಹಾಕೋಬೇಡ. ಅವ್ರು ಯಾವಾಗಲೂ ಆ ಥರ ಹೇಳಿಲ್ಲ. ಬಿಕಾಸ್ ಅವ್ರ ಮೈಂಡ್ಸೆಟ್ ಅಷ್ಟು ಕೆಟ್ಟಿಲ್ಲ. ಅವ್ರಿಗೆ ಗೊತ್ತು ನಾನು ಯಾವೊಂದು ಫೀಲ್ಡಲ್ಲಿದ್ದೀನಿ, ನಾನು ಏನು ಮಾಡಬೇಕು, ಯಾವುದು ಓಕೆ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಅವ್ರಿಗೆ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಆ್ಯಂಡ್ ಅಷ್ಟು ಅವ್ರು ಬ್ರಾಡ್ ಮೈಂಡೆಡ್ ಇದ್ದಾರೆ. ಸೊ ನಾನು ಏನೋ ಒಂದು ಬಟ್ಟೆ ಹಾಕೊಂಡು ಅವ್ರ ಮುಂದೆ ನಿಂತಿದ್ದೀನಿ ಅಂತಂದರೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅದು ಗೊತ್ತು. ಅವರಿಗೆ ಅದನ್ನೇನೋ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಾನು ಅವ್ರ ಮುಂದೆ ನಿಂತ್ಕೊಳ್ಳೋದು. ಅರ್ಥ ಆಗ್ತಿದೆಯಾ? ಸೊ ಸ್ಟಾಪ್ ಸೇಯಿಂಗ್ ದ್ಯಾಟ್. ಅಪ್ಪನ ಮುಂದೆ ಆ ಥರ ಬಟ್ಟೆ ಹಾಕೋತೀಯ, ಅಣ್ಣನ ಮುಂದೆ ಆ ಥರ ಬಟ್ಟೆ ಹಾಕೋತೀಯ. ಚೇಂಜ್ ದಟ್ ಮೈಂಡ್ ಸೆಟ್ ಫಸ್ಟ್. ಯು ಆರ್ ವೆರಿ ಸೆಕ್ಯೂರ್. ಆ್ಯಂಡ್ ಈಗ ಜನ್ರೇಷನ್ ಎಷ್ಟು ಚೇಂಜ್ ಆಗ್ತದೆ ಗೈಸ್, ಐ ಡೋಂಟ್ ನೋ. ಪ್ಲೀಸ್ ಹೊರಗಡೆ ಹೋಗಿ ಜಗತ್ತು ಯಾವ ಥರ ಇದೆ ಅಂತ ನೋಡಿ, ಆಯಿತಾ? ಗೊತ್ತಾಗುತ್ತೆ ಯಾರು ಎಲ್ಲಿ ಏನು ಸರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೀನೇನು ಹೇಳಬೇಕು ಅದೆಲ್ಲ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಪ್ ಕೂಡ ತೊಗೋಣ ಅನ್ಕೋತಿದ್ದೆ. ಆ್ಯಂಡ್ ಇವತ್ತು ಸ್ವಲ್ಪ ಬುಕ್ ಓದ್ತಾ ಇದ್ದೆ. ಬಿಕಾಸ್ ಐ ಜಸ್ಟ್ ಫೆಲ್ಟ್ ಲೈಕ್ ತುಂಬ ಟೈಮ್ ಆಗಿತ್ತು ನನಗೆ. ನಾನು ಟೈಮ್ ಕೊಟ್ಕೊಂಡಿರಲಿಲ್ಲ. ಓದಬೇಕು, ಬರೀ ಕೆಲಸ ಅಂತ ಇತ್ತೆ ಅಂತ ಹೇಳ್ಬಿಟ್ಟು. ಗೈಸ್, ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಇದು ನನ್ನ ಲೈಫ್. ನಾನು ಹೇಗೆ ಬದುಕಬೇಕು, ಹೇಗೆ ಡ್ರೆಸ್ ಮಾಡಬೇಕು, ಹೇಗಿರಬೇಕು ಅನ್ನೋದು ನನ್ನ ಪರ್ಸ್ನಲ್ ಚಾಯ್ಸ್.
ನನ್ನ ಪ್ರಕಾರ ಅದಕ್ಕೆ ಯಾರಿಗೂ ನೋಬಡಿ ಹ್ಯಾಸ್ ದ ರೈಟ್ ಟು ಕಮ್ಯಾಂಡ್ ಮೀ ಆನ್ ದ್ಯಾಟ್. ಸೊ ನನ್ನ ಲೈಫ್, ನನ್ನ ಚಾಯ್ಸಸ್, ನಾನಾಗೇ ಇರ್ತೀನಿ. ಅದು ಬ್ಯಾಡ್ ಇನ್ಫ್ಲುಯೆನ್ಸ್ ಆದರೆ ಐ ಡೋಂಟ್ ಕೇರ್. ನೀವು ಹೇಳಿದ ತಕ್ಷಣ ನನ್ನ ಒಂದು ದ ವೇ ದಟ್ ಐ ವಾಂಟ್ ಟು ಲೀವ್ ಮೈ ಲೈಫ್, ಐ ಕಾಂಟ್ ಚೇಂಜ್ ಇಟ್. ಬಿಕಾಸ್ ಇದು ನನ್ನ ಲೈಫ್, ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ, ನನ್ನ ಲೈಫ್ ನಾನು ನೋಡ್ಕೋತೀನಿ. ದಿಸ್ ಇಸ್ ಟು ದ ಪೀಪಲ್ ಹೂ ಕಮ್ ಆ್ಯಂಡ್ ಸೇ ಸಮಥಿಂಗ್ ಟು ಸಮ್ ಥಿಂಗ್ಸ್ ದಟ್ ಯು ಆರ್ ನಾಟ್ ಸಪೋಸ್ ಟು ಟಾಕ್ ಅಬೌಟ್. ಆ್ಯಂಡ್ ಯಾ, ಒನ್ ಮೋರ್ ಥಿಂಗ್ ದಟ್ ಐಮ್ ಗೋಣ ಅಕ್ಸೆಪ್ಟ್ ಅಬೌಟ್ ಮೈ ಸೆಲ್ಫ್. ನಾನು ಕರೆಂಟ್ಲಿ ಐ ಆಮ್ ಗೋಯಿಂಗ್ ಥ್ರೂ ಸಮಥಿಂಗ್. ಸೊ ತುಂಬ ಟೈಮಿಂದ ಅದನ್ನ ಐ ವಾಸ್ ಜಸ್ಟ್ ಪುಷಿಂಗ್ ಇಟ್. ಆಮ್ ಲೈಕ್ ಏನು ನಥಿಂಗ್ ಈಸ್ ರಾಂಗ್ ಅನ್ನೋ ಥರ ಇದೆ. ಬಟ್ ಏನೋ ಒಳಗಡೆ ಅಫೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಫಿಟ್ನೆಸ್ನ ಕೂಡ ಸ್ವಲ್ಪ ಹೊರಗಡೆ ಬಂದಿದ್ದೆ. ಐ ವಿಲ್ ಸ್ಲೋಲಿ ಗೆಟ್ ಬ್ಯಾಕ್ ಟು ಮೈ ಫಿಟ್ನೆಸ್. ಬಟ್ ಫಾರ್ ನೌ ನಾನು ಆ ಒಂದು ಮೆಂಟಲ್ ಸ್ಟೇಟಲ್ಲಿಲ್ಲ. ಸೊ ಐ ಸ್ಲೋಲಿ ಹ್ಯಾವ್ ಟು ಟೇಕ್ ಮೈ ಸೆಲ್ಫ್ ಬ್ಯಾಕ್ ದೇರ್. ಸೊ ಪ್ಲೀಸ್ ಬಿ ಕೈಂಡ್. ಇಫ್ ಯು ಕ್ಯಾನ್ ಬಿ ಕೈಂಡ್, ಜಸ್ಟ್ ಪ್ಲೀಸ್ ಶಟ್ ಅಪ್ ಆ್ಯಂಡ್ ಲೈಕ್ ಸ್ಕ್ರೋಲ್. ನಿಮಗೇನು ಇಷ್ಟ ಆಗಲಿಲ್ಲ ಅಂತಂದರೆ ಸ್ಕ್ರೋಲ್. ಯು ಡೋಂಟ್ ಈವನ್ ಹ್ಯಾವ್ ಟು ವಾಚ್ ಮೈ ವೀಡಿಯೋ ಇಫ್ ಯು ಡೋಂಟ್ ಲೈಕ್ ಮೀ. ಅರ್ಥ ಆಗ್ತಿದೆಯಾ? ನನ್ನ ವೀಡಿಯೋ ನಿಮಗೆ ರಿಲೇಟ್ ಆಗ್ತಿಲ್ಲ ಅಂತಂದರೆ, ನಿಮಗೆ ನನ್ನ ವೀಡಿಯೋನ ಏನೂ ಸಿಗ್ತಿಲ್ಲ ಅಂತಂದರೆ ನೋಡಲೇಬೇಡಿ, ಆಯಿತಾ? ಈ ವಿಡಿಯೋ ನನ್ನ ಜೊತೆ ಯಾರು ರಿಲೇಟ್ ಆಗ್ತಾರೆ, ನನ್ನನ್ನು ಯಾರು ಇಷ್ಟಪಡ್ತಾರೆ, ಅಥವಾ ಏನೋ ನನ್ನ ವೀಡಿಯೋದಿಂದ ಏನೋ ಸಿಗ್ತಿದೆ ಅಥವಾ ಏನೋ ಒಂದು ಎಂಟರ್ಟೈನ್ಮೆಂಟ್ ಅಂತಲೇ ಅಂದ್ಕೊಳ್ಳಿ, ಆಯಿತಾ? ಸಿಗ್ತಾ ಇಲ್ಲ ಅಂತಂದರೆ ಸ್ಟಾಪ್ ಸೀಯಿಂಗ್. ಡೋಂಟ್ ಇವನ್ ಕಮೆಂಟ್, ಸ್ಟಾಪ್ ಸೀಯಿಂಗ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ನಾನು ಅದನ್ನೇ ಮಾಡೋದು. ನನಗೆ ಯಾರು ಇಷ್ಟ ಇಲ್ಲ ಅಂತಂದ್ರೆ ನಾನು ದೂರ ಮಾಡ್ಕೊಬಿಡ್ತೀನಿ, ನನ್ನನ್ನು ಅವರಿಂದ ಹೋಗೋದೇ ಇಲ್ಲ ಅಲ್ಲಿ. ಹಂಗೆ ಮಾಡಿ ಆವಾಗ ಮೇ ಬಿ ನಿಮ್ಮ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಎರಡೂ ಸಾಲ್ವ್ ಆಗ್ಬೋದು. ಆ್ಯಂಡ್ ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಮೈ ಸಪೋರ್ಟರ್ಸ್. ನನಗೆ ಯಾರೋ ಒಬ್ರು ನನಗೆ ಕೆಟ್ಟದಾಗ ಕಮೆಂಟ್ ಮಾಡಿದ್ರು, ಪಾಪ ನೀವು ಬಂದು ನನಗೋಸ್ಕರ ಫೈಟ್ ಮಾಡ್ತೀರಾ ಇಷ್ಟದ ಕಮೆಂಟ್ಸ್ ಎಲ್ಲ ಹಾಕಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ್ಯಾಟ್. ಬಿಕಾಸ್ ಯಾರೋ ನನ್ನ ಇಲ್ಲಿ ತನಕ ಮೀಟ್ ಮಾಡಿಲ್ಲ ಅಂತಂದ್ರೆ ನನ್ನ ಮೇಲೆ ಒಂದು ಪ್ರೀತಿ ಅಷ್ಟೊಂದು ವಿಶ್ವಾಸ ಇಟ್ಕೊಂಡು ನಂಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ಲೈಫಲ್ಲಿ ಇನ್ನೇನು ಬೇಕು ಗೈಸ್. ಸೊ ಎಷ್ಟೋ ಸಲ ನಾನು ಶಾಪಿಗೆ ಹೋದಾಗ ಅದೇ ಖುಷಿ ಆಗೋದು, ಬಂದೆಲ್ಲ ಮಾತಾಡಿಸ್ತೀರಲ್ಲ, ನಾನು ಏನೋ ಲೈಕ್ ಖುಷಿಯಾಗಿ ಬಂದು ಮಾತಾಡಿಸ್ತಾರಲ್ಲ. ಇಷ್ಟೊಂದು ಎಲ್ಲಿ ಯಾರು ಏನು ಅಂತೇನೋ ಗೊತ್ತಿಲ್ಲ, ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೋಡಿ ಇಷ್ಟೊಂದು ಅಟ್ಯಾಚ್ ಆಗಿರ್ತಾರಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಒಂದು ವಿಷಯಗಳ ಬಗ್ಗೆ ನೀವು ನನಗೆ ಕೇಳ್ತೀರಾ. ಎಷ್ಟೊಂದು ವಿಷಯಗಳು ನಾನೇ ಮರ್ತೋಗ್ಬಿಟ್ಟಿರ್ತೀನಿ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀರ. ಸೊ ಅವಾಗ ಚೆನ್ನಾಗಿ ಅನಿಸುತ್ತೆ. ಓಕೆ, ಏನೋ ಒಂದು ಮಾಡ್ತಾಯಿದ್ದೀನಿ, ಓಕೆ ಏನೋ ಒಂದು ಸರಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅದೊಂದು ಅನಿಸುತ್ತೆ. ಯಾ ಗೈಸ್, ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಐ ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ಸಮಥಿಂಗ್ ಔಟ್ ಆಫ್ ದಿಸ್ ವಿಡಿಯೋ. ನೀವು ಅಷ್ಟೇ, ಯಾರೇ ಒಬ್ಬರು ಅವರ ಒಂದು ಐಡಿಯಾ ನಿಮ್ಮ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇದ್ರೆ ಡೋಂಟ್ ಗೋ ಫಾರ್ ಇಟ್. ಕೇಳಿಸ್ಕೊಳ್ಳೋ ಅಂಥದ್ದು ಏನಾದ್ರು ಇದ್ದರೆ ಕೇಳಿಸ್ಕೊಳ್ಳಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೇನು ನಿಮ್ಮ ಲೈಫಿಗೆ ಏನು ಸರಿ ಅನಿಸುತ್ತೆ ಆ ಒಂದು ಡಿಸಿಷನ್ನ ನೀವೇ ತೊಗೊಳ್ಳಿ, ಬೇರೆ ಯಾರಿಗೂ ತೊಗೊಳೋದಕ್ಕೆ ಬಿಡಬೇಡಿ. ಯಾ, ದಿಸ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಸೊ ಬಿ ಅ ಹ್ಯೂಮನ್ ಹೂ ಯೂಸ್ ದರ್ ಫ್ರೀಡಮ್ ಪ್ರಾಪರ್ಲಿ. ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾ, ಬಾಯ್.